Welcome to Dehamrita YouTube channel. Please subscribe, like and share. ಫ್ರೆಂಡ್ಸ್, ಬನ್ನಿ ಸಿಹಿ ಗೆಣಸಿನ ಪಾಯಸ ಮಾಡುವ ಅತಿ ಸರಳ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಗೆಣಸನ್ನು ಈ ರೀತಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಡಿ. ಒಂದು ಸ್ವಲ್ಪ ಹೊತ್ತು ನೆನೆ ಇಡಬೇಕು. ಒಂದು 5 ನಿಮಿಷ ನೆನೆ ಇಟ್ಟರೆ ಮಣ್ಣೆಲ್ಲ ಬಿಟ್ಬಿಡುತ್ತೆ. ನೀಟಾಗಿ ಈ ರೀತಿ ತೊಳೆದ್ಬಿಟ್ಟು ಇದನ್ನೇನು ಮಾಡ್ತೀನಪ್ಪ ನಾನು ಇವಾಗ ಅಂದರೆ ನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ರೆ ಬೇಗ ಬಂದುಬಿಡುತ್ತೆ. ನೋಡಿ, ಈ ಗೆಣಸನ್ನ ಈ ರೀತಿ ಆ ಗೆಣಸು ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಿದರೆ ತುಂಬ ಟೈಮ್ ತಗೊಳುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಏನು ಮಾಡ್ತೀರಾ ನೀವು, ಇದನ್ನು ಬೇಯಿಸ್ಲಿಕ್ಕೆ ಇಟ್ಬಿಡಿ. ಬೆಂದಾದ ತಕ್ಷಣ ನೋಡಿ, ನಾನು ತೆಗೆದಿದ್ದೀನಿ. ಇವಾಗ ಬೆಂದಿರೋ ಗೆಣಸನ್ನ ತೆಗೆದುಬಿಟ್ಟು ಇದನ್ನು ನೋಡಿ, ಸ್ವಲ್ಪ ಗಟ್ಟಿಯಾಗಿ ಬೆಂದಿತ್ತು ಅಂದರೆ ಈ ರೀತಿ ತುರಿರಿ. ಇಲ್ಲಪ್ಪ ಗಟ್ಟಿಯಾಗಿ ಬೆಂದಿಲ್ಲ, ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಬೆಂದೋಗಿದೆ ಗೆಣಸು ಅಂದರೆ ಜಸ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ನೋಡಿ, ನನಗೆ ಗಟ್ಟಿ ಇರೋದನ್ನೆಲ್ಲ ತುರಿತಾ ಇದ್ದೀನಿ. ಸ್ಮೂತಾಗಿ ಬೆಂದಿರೋ ಚಿಕ್ಕ ಪೀಸ್ಗಳನ್ನ ನಾನು ಏನು ಮಾಡಿದೆ, ಕೈಯಲ್ಲೇ ಇದನ್ನು ಏನು ಮಾಡ್ತೀನಿ ಇವಾಗ ನೋಡಿ ಈ ರೀತಿ ಹಿಚ್ಚಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಸಿಹಿ ಗೆಣಸಿನಲ್ಲಿ ಕಾರ್ಬೋಹೈಡ್ರೇಟ್, ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಕಬ್ಬಿಣಾಂಶ ಹೆಚ್ಚಾಗಿ ಇರುವುದರಿಂದ ಹಾಗೂ ಇದರಿಂದ ಏನೆಲ್ಲ ಲಾಭಗಳು ಎಂದರೆ ತೂಕ ಇಳಿಕೆ, ಶ್ವಾಸಕೋಶ ಸಮಸ್ಯೆ, ಸಂಧಿವಾತ ನಿವಾರಣೆಯಾಗುತ್ತದೆ. ಈ ಸಿಹಿ ಗೆಣಸನ್ನು ಯಾರೆಲ್ಲ ಸೇವಿಸಬಾರ್ದು ಅನ್ನೋದಾದರೆ ಹೃದಯ ರೋಗ ಇರುವಂಥವರು, ಹೃದ್ರೋಗ ಸಮಸ್ಯೆ ಇರುವವರು, ಮಧುಮೇಹಿಗಳು ಹಾಗೂ ಕಿಡ್ನಿಯಲ್ಲಿ ಕಲ್ಲು ಇರುವಂಥವರು, ಕಿಡ್ನಿ ಸಮಸ್ಯೆ ಇರುವಂಥವರು ಈ ಸಿಹಿ ಗೆಣಸನ್ನು ಸೇವಿಸಬಾರ್ದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಫ್ರೆಂಡ್ಸ್, ಅಷ್ಟೇ ಅಲ್ಲದೆ ಹೊಟ್ಟೆಯ ತೊಂದರೆ ಇರುವಂಥವರು ಕೂಡ ಸೇವಿಸಬಾರ್ದು. ನೋಡಿ, ನಾನು ಕುಟ್ಟು ಹಾಕಿರೋ ಒಂದು ಏಲಕ್ಕಿ, ಹಾಗೆ ಅದ್ರ ಜೊತೆಗೆ ಚಿಕ್ಕದಾಗಿ ಕುಟ್ಟಿರೋ ಬೆಲ್ಲ ಹಾಕ್ತಾಯಿದ್ದೀನಿ. ಏಲಕ್ಕಿ ಬೆಲ್ಲ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅರ್ಧ ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ. ಟೀ ಲೋಟದಿಂದ ಅರ್ಧ ಕಪ್ಪಷ್ಟು ಹಾಲು ಹಾಕಿಬಿಟ್ಟು ಇದನ್ನೇನು ಮಾಡಿಬಿಟ್ಟೆ, ನಾನು ಮಾಡಿದ್ದೀನಿ ಒಂದು 2-3 ಸೆಕೆಂಡ್ ಹಾಗೆ ಬಿಟ್ಟೆ. ಫ್ರೆಂಡ್ಸ್, ನೋಡಿ ಈ ರೀತಿ ಗಟ್ಟಿ ಆಯಿತು. ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ತುಪ್ಪದಲ್ಲಿ ಕರೆದಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದು ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಮಧ್ಯೆ ಇದು ಬಾಯಿಗೆ ತುಪ್ಪದಲ್ಲಿ ಹುರಿದಿರೋ ಐಟಮ್ಸು ರೆಸಿಪಿಯಾಗಿ ಸಿಗುತ್ತಲ್ವ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ತುಂಬ ರುಚಿಕರವಾದ ಗೆಣಸಿನ ಪಾಯಸ, ಇನ್ಸ್ಟೆಂಟ್ ಗೆಣಸಿನ ಪಾಯಸ. ಯಾವುದೇ ಗೆಣಸನ್ನು ಹುರಿಯೋದು ಬೇಡ, ತುಪ್ಪದಲ್ಲಿ ಹುರಿಯೋದು ಬೇಡ, ಆಮೇಲೆ ಹಾಲು ಕಾಯಿಸೋದು ಬೇಡ, ಬೆಲ್ಲದ ಪಾಕ ಮಾಡ್ಕೊಳ್ಳೋದು ಬೇಡ, ಏನೂ ಬೇಡ. ನೋಡಿ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಬೇಗ ಕೆಲವೇ ನಿಮಿಷಗಳಲ್ಲಿ ಗೆಣಸಿನ ಪಾಯಸ ಸವಿಯಲು ಸಿದ್ಧ. ತುಂಬ ರುಚಿಕರವಾದ ಗೆಣಸಿನ ಪಾಯಸ. ಇದನ್ನು ಒಮ್ಮೆ ನೀವು ಮಾಡಿಬಿಟ್ಟು ಸೇವಿಸಿ. ಇದರ ರುಚಿ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡಿ, ಒಂದು ಸ್ವಲ್ಪ ಇದು ಗಟ್ಟಿಯಾಗಿದೆ. ನಾನಿವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಇನ್ನೂ ಅರ್ಧ ಕಪ್ ಹಾಲನ್ನ ನಾನು ಎತ್ತಿಟ್ಟಿದ್ದೆ ಅಲ್ವಾ, ಅರ್ಧ ಕಪ್ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸ್ ಮಾಡಿರೋ ಮಿಶ್ರಣವನ್ನು ನಾನು ಕೇವಲ ಒಂದು ಬೌಲ್ ಮಾತ್ರ ಮಾಡಿದ್ದೀನಿ ಇಬ್ಬರಿಗೋಸ್ಕರ. ಈ ರೀತಿ ಮಿಕ್ಸ್ ಮಾಡಿರೋ ಬೌಲ್ ನಾನಿವಾಗ ಸವಿತೀನಿ ಫ್ರೆಂಡ್ಸ್. ಹಾಗೆ ನನ್ನ ಮಗ ಈಗಾಗಲೇ ಕಾಯ್ತಾ ಇದ್ದಾನೆ, ಯಾವಾಗ ನಮ್ಮಮ್ಮ ಮಿಕ್ಸ್ ಮಾಡಿಕೊಡ್ತಾರೆ ಅಂತ ಹೇಳಿ. ಅವನಿಗೆ ಮೊದಲು ಕೊಡ್ತೀನಿ ಫ್ರೆಂಡ್ಸ್. ಅವನೇ ಹೇಳ್ತಾನೆ ನಿಮಗೆ ರುಚಿ ಹೇಗಿತ್ತು ಅಂತ ಹೇಳಿ. ನಮ್ಮ ಮನೇಲಿ ನಾನು ಏನೇ ಅಡುಗೆ ಮಾಡಿದ್ರು ಮೊದಲನೇ ಸಾರಿ ರುಚಿ ನೋಡಿಬಿಟ್ಟು ಅದು ಹೇಗಿದೆ ಅಂತ ಹೇಳೋದು ನನ್ನ ಸಣ್ಣ ಮಗ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಸಣ್ಣ ಮಗನ ನಿಮಗೆ ತೋರಿಸ್ತೀನಿ. ಅವನ ಮುಂದ್ಗಡೆ ಹಲ್ಲೆಲ್ಲ ಉದುರೋಗಿದೆ ಫ್ರೆಂಡ್ಸ್. ನೋಡಿ, ಹಲ್ವಾ ತಿಂತಾ ಇದ್ದಾನೆ, ಹಲ್ಲಿಲ್ಲದ ಮುದುಕ. ನೋಡಿ ಫ್ರೆಂಡ್ಸ್.